ಗೆಲುವು ಸೋಲುಗಳಲ್ಲಿ ಯಾವುದೇ ಆಸಕ್ತಿಯನ್ನು ಇಟ್ಕೊಳ್ಳದೆ ಸಮಚಿತ್ತದಿಂದ ನಿನ್ನ ಕರ್ತವ್ಯನ ನೀನು ನಿರ್ವಹಿಸು. ಇಂತಹ ಸಮಚಿತ್ತತೆಗೆ ಯೋಗ ಅಂತ ಹೆಸರು ಅಂತ ಅರ್ಜುನನಿಗೆ ಕೃಷ್ಣ ಹಿಂದಿನ ಶ್ಲೋಕದಲ್ಲಿ ತಿಳಿಸ್ತಾನೆ. ಅದು ಕೇವಲ ಅರ್ಜುನನಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಅನ್ವಯಿಸುವಂಥ ಒಂದು ಉಪದೇಶ. ಮುಂದೆ ಸಾಂಖ್ಯ ಯೋಗದ ಶ್ಲೋಕ 49 ಈ ರೀತಿ ಇದೆ. ದೂರೇಣ ಹ್ಯವರಂ ಕರ್ಮ ಬುದ್ಧಿಯೋಗ ಧನಂಜಯ ಬುದ್ಧೋ ಶರಣಮನ್ವಿಚ್ಛ ಕೃಪಣಾ ಫಲಹೇತವಃ. ಪ್ರಪಂಚದಲ್ಲಿ ಕೆಲವರು ಕರ್ಮಯೋಗಿಗಳು, ಇನ್ನು ಕೆಲವರು ಜ್ಞಾನಯೋಗಿಗಳು. ಕರ್ಮಯೋಗಿಗಳಿಗೆ ಜ್ಞಾನ ಇಲ್ಲ, ಹಾಗೂ ಜ್ಞಾನ ಬಂದ ಮೇಲೆ ಕರ್ಮ ಬೇಕಿಲ್ಲ ಅನ್ನುವಂಥ ಚಿಂತನೆ ಕೆಲವರಲ್ಲಿದೆ. ಕೆಲವರು ಕರ್ಮ ಮೇಲೆ ಅಂತ ಹೇಳ್ತಾರೆ, ಮತ್ತೆ ಕೆಲವರು ಜ್ಞಾನ ಮೇಲೆ ಅಂತ ಹೇಳ್ತಾರೆ. ಇನ್ನೂ ಕೆಲವರು ಕರ್ಮ ಮತ್ತು ಜ್ಞಾನ ಎರಡೂ ಚಕ್ರಗಳಿದ್ದ ಹಾಗೆ ಸಮಾನ ಅಂತ ವಾದ ಮಾಡ್ತಾರೆ. ಇದರಿಂದ ಅನೇಕ ದ್ವಂದ್ವಗಳು ಹುಟ್ಟುಕೊಳ್ಳುತ್ತೆ. ಆದರೆ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಜ್ಞಾನದ ಮುಂದೆ ಕರ್ಮ ಬಹಳ ದೂರ ಅಂತ. ಕರ್ಮ ಮಾಡುವಾಗ ಜ್ಞಾನ ಅತಿ ಮುಖ್ಯ. ಜ್ಞಾನಕ್ಕೋಸ್ಕರ ಕರ್ಮ ಇರೋದೇ ಹೊರತು ಅದು ಜ್ಞಾನಕ್ಕೆ ಸಮಾನ ಅಲ್ಲ. ಅದಕ್ಕೋಸ್ಕರ ಜ್ಞಾನಕ್ಕೆ ಶರಣಾಗಿ ಜ್ಞಾನಕ್ಕೆ ಪೂರಕವಾದ ಕರ್ಮ ಮಾಡಬೇಕು. ಜ್ಞಾನ ಇಲ್ಲದೆ ಫಲಾಪೇಕ್ಷೆಯಿಂದ ಕರ್ಮ ಮಾಡುವವರ ಸ್ಥಿತಿ ಶೋಚನೀಯವಾಗಿರುತ್ತೆ. ಇವರು ಕರ್ಮದ ಮರ್ಮವನ್ನು ತಿಳಿಯದೆ ಕರ್ಮ ಮಾಡಿ ಒದ್ದಾಡ್ತಿರ್ತಾರೆ. ಜ್ಞಾನದ ಮಾರ್ಗದಲ್ಲಿ ಎತ್ತರಕ್ಕೇರೋಕ್ಕೆ ನಾವು ಕರ್ಮವನ್ನು ಮಾಡಬೇಕು. ಇದರಿಂದ ಭಗವಂತನ ಸಾಕ್ಷಾತ್ಕಾರ ಆಗುತ್ತೆ. ಈ ಸ್ಥಿತಿಯಲ್ಲಿ ಅಹಂಕಾರ ಪಡೆದೇ ಭಗವಂತನೇ ನನ್ನ ರಕ್ಷಕ ಮತ್ತು ಆತನೇ ನನ್ನ ನೆಲೆ ಅಂತ ತಿಳ್ಕೊಂಡು ಅವನಲ್ಲಿ ಶರಣಾಗಬೇಕು. ದೇವರಿಗೆ ನಾನು ನನ್ನನ್ನು ಅರ್ಪಿಸಿಕೊಂಡಿದ್ದೀನಿ, ಅವನು ನನ್ನನ್ನು ರಕ್ಷಿಸಿಯೇ ರಕ್ಷಿಸ್ತಾನೆ ಅನ್ನುವಂಥ ಮನವರಿಕೆ, ಶರಣಾಗತಿ ಎರಡೂ ಇರಬೇಕು. ನಮಗೆ ಏನಾದರೂ ಸಮಸ್ಯೆ ಬಂದಾಗ ಭಗವಂತನ ಹತ್ರ ಪ್ರಾರ್ಥಿಸ್ಕೊಳ್ಬೇಕೇ ಹೊರತು ಬೇರೆಯವ್ರ ಹತ್ರ ಅಲ್ಲ. ಓ ಭಗವಂತ, ನಮ್ಮನ್ನು ಯಾಕೆ ಈ ಸಮಸ್ಯೆಯಲ್ಲಿ ಸಿಲುಕಿಸಿದೆಯಾ, ಇದಕ್ಕೆ ಪರಿಹಾರ ತೋರಿಸು ತಂದೆ ಅಂತ ಮನಪೂರ್ವಕವಾಗಿ ಕೇಳಿಕೊಂಡ್ರೆ ಖಂಡಿತ ಅವನು ನಮ್ಮನ್ನು ಸಂಕಟದಿಂದ ಪಾರು ಮಾಡ್ತಾನೆ. ಆದರೆ ಇಲ್ಲಿ ಕೂಡ ಫಲದ ಅಧಿಕಾರ ಸಾಧಿಸದೆ ಕೇವಲ ಭಗವಂತನನ್ನು ನಂಬಿ ನಮ್ಮ ಎಲ್ಲ ಸಮಸ್ಯೆಗಳ ನಡುವೆನೇ ನಿಶ್ಚಿಂತೆಯಿಂದ ಬದುಕೋಕೆ ಕಲ್ತ್ಕೋಬೇಕು. ಮುಂದಿನ ಶ್ಲೋಕಕ್ಕೆ ಹೋಗೋಕೆ ಮೊದಲು ಈ ಶ್ಲೋಕದಲ್ಲಿ ಬಂದಿರುವ ಧನಂಜಯ ಅನ್ನುವಂಥ ನಾಮ ವಿಶೇಷಣದ ಅರ್ಥವನ್ನು ತಿಳ್ಕೊಳ್ಳೋಣ. ಈ ಸಂಬೋಧನೆಗೆ ಎರಡು ಅರ್ಥ ಇದೆ. ಒಂದು ಲೌಕಿಕ, ಇನ್ನೊಂದು ಆಧ್ಯಾತ್ಮಿಕ ಅರ್ಥ. ಲೌಕಿಕವಾಗಿ ನೋಡಿದ್ರೆ ಅರ್ಜುನ ಅನೇಕ ಕಡೆ ಯುದ್ಧ ಮಾಡಿ ದೇಶದ ಸೀಮೆಯನ್ನು ವಿಸ್ತರಿಸಿ ರಾಜಕೋಶದ ಸಂಪತ್ತನ್ನು ವೃದ್ಧಿ ಮಾಡಿದವನು, ಆದ್ದರಿಂದ ಅವನು ಧನಂಜಯ ಅಂತ ಅರ್ಥ ಮಾಡ್ಕೋಬೋದು. ಆಧ್ಯಾತ್ಮಿಕವಾಗಿ ನೋಡಿದ್ರೆ ಈ ಹೆಸರಿಗೆ ವಿಶೇಷವಾದ ಅರ್ಥ ಇದೆ. ಭಗವಂತನ ಆರಾಧನೆ, ಆಧ್ಯಾತ್ಮದ ಅರಿವು ನಿಜವಾದ ಧನ, ಭಗವಂತನ ಅರಿವು ಜ್ಞಾನ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು. ಅರ್ಜುನ ಆ ಕಾಲದ ಅಪರೋಕ್ಷ ಜ್ಞಾನಿ. ಅವನು ಸ್ವಯಂ ಇಂದ್ರ. ಅವನು ಜ್ಞಾನದ ಸಂಪತ್ತಿನ ಪರಾಕಾಷ್ಠೆ. ಇಂತಹ ಜ್ಞಾನಿಯಾದ ನೀನು ಭಗವಂತನಿಗೆ ಶರಣಾಗಿ ಬುದ್ಧಿಪೂರ್ವಕವಾಗಿ ಕರ್ಮ ಮಾಡು ಅನ್ನುವ ಅರ್ಥದಲ್ಲಿ ಕೃಷ್ಣ ಧನಂಜಯ ಅನ್ನುವಂಥ ಹೆಸರನ್ನು ಈ ಶ್ಲೋಕದಲ್ಲಿ ಉಪಯೋಗಿಸಿದ್ದಾನೆ. ಮುಂದೆ ಕೃಷ್ಣ ಇನ್ನೇನನ್ನು ತಿಳಿಸ್ತಾನೆ ಅನ್ನೋದನ್ನು ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.